ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಆನೆ ಮಾನವ ಸಂಘರ್ಷ ಹೆಚ್ಚಾಗುತ್ತಿದ್ದು, ಆನೆ ದಾಳಿಗೆ ಜಿಲ್ಲೆಯ ಜನತೆ ಹೈರಾಣಾಗಿ ಹೋಗಿದ್ದಾರೆ. ಇದನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕುವುದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 275 ತಡೆದು ಆಕ್ರೋಶ ಹೊರಹಾಕಿದ್ರು. ನೋಡಿ, ಏನು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ತದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಯಾವುದೇ ರಸ್ತೆ ತಡೆ ಮಾಡಂಗಿಲ್ಲ. ಇದು ಸಾರ್ವಜನಿಕ ಸಂಚಾರಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಿರೋದ್ರಿಂದ ದಯಮಾಡಿ ಎಲ್ಲರೂ ಸಹಿತ ರಸ್ತೆ ತಡೆಯನ್ನ ಈ ಕೂಡಲೇ ತೆರವುಗೊಳಿಸಬೇಕು, ಇಲ್ಲ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ಅವರು ಕೂಲಿ ಆಳ್ಗಳೇನ್ರಿ ನಾವು ಬೆಂಗಳೂರಿಂದ ಬರ್ಬೋದಿತ್ತು. ನಾವು ಸಾರ್ವಜನಿಕರೇ ಕೊಡಗಿನಲ್ಲಿ ಮುಂದುವರೆದ ಆನೆ ಮಾನವ ಸಂಘರ್ಷ. 3 ತಿಂಗಳಲ್ಲಿ 5 ಬಲಿ, ಹಲವರಿಗೆ ಗಾಯ. ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ ಕೊಡಗು ಬಿಜೆಪಿ. ರಾಷ್ಟ್ರೀಯ ಹೆದ್ದಾರಿ ತಡೆ, ಅರಣ್ಯ ಅಧಿಕಾರಿ ಕಚೇರಿಗೆ ನುಗ್ಗಲು ಯತ್ನ. ಸಿಸಿಎಫ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು. ಕೊಡಗು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ವನ್ಯಜೀವಿಗಳ ಹಾವಳಿ ಹೆಚ್ಚಾಗಿದ್ದು, ಕೊಡಗಿನ ರೈತರು, ಕೂಲಿ ಕಾರ್ಮಿಕರು ಬಲಿಯಾಗುತ್ತಲೇ ಇದ್ದು, ಯಾವುದೇ ಸೂಕ್ತ ಪರಿಹಾರ ಕಂಡುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ. ಕಳೆದ 3 ತಿಂಗಳಲ್ಲಿ 5 ಅಮಾಯಕ ಜೀವಗಳು ಆನೆ ದಾಳಿಗೆ ಬಲಿಯಾಗಿದೆ. ನಿನ್ನೆ ದಿನ ಕೂಡ ಸಿದ್ದಾಪುರದಲ್ಲಿ ಬೆಳೆಗಾರರೊಬ್ಬರು ಆನೆ ದಾಳಿಗೆ ಬಲಿಯಾಗಿದ್ದಾರೆ. ಇತ್ತ ರಾಜ್ಯ ಸರ್ಕಾರವಾಗಲಿ ಕೊಡಗಿನ ಶಾಸಕರು ಅರಣ್ಯ ಇಲಾಖೆ ಸೂಕ್ತ ರೀತಿಯಲ್ಲಿ ಕ್ರಮ ವಹಿಸುತ್ತಿಲ್ಲ. ಜೊತೆಗೆ ಕೊಡಗಿನ ವನ್ಯಜೀವಿ ಸಂಘರ್ಷಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿತು. ಪ್ರತಿಭಟನಾಕಾರರು ಅರಣ್ಯ ಅಧಿಕಾರಿಗಳ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯ ಜೊತೆಗೆ ನೂಕಾಟ, ತಳ್ಳಾಟ ಕೂಡ ನಡೆಯಿತು. ಪ್ರತಿಭಟನೆ ನಡೆಯುತ್ತಿದ್ದರೂ ಕೂಡ ಸ್ಥಳಕ್ಕೆ ಆಗಮಿಸಿದ ಸಿಸಿಎಫ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶಗೊಂಡು ಸ್ಥಳಕ್ಕಾಗಮಿಸುವಂತೆ ಒತ್ತಾಯಿಸಿದ್ರು. ಬೇಕು
ಗಳಲ್ಲಿ 3 ಜನರನ್ನ ಆನೆ ತುಳಿದು ಕೊಂದಿರುವಂಥದ್ದು ಘಟನೆ ಆಗಿದೆ. ಇವತ್ತು ಅರಣ್ಯ ಇಲಾಖೆ ಕೊಡಗು ಜಿಲ್ಲೆಗೆ ಒಂದು ಅತ್ಯಂತ ಅನ್ಯೋನ್ಯ ಸಂಬಂಧ ಇದೆ. ಹಿಂದಿನಿಂದಲೂ ನಾವೆಲ್ಲ ಅರಣ್ಯವನ್ನು ಉಳಿಸ್ಕೊಂಡು ಬಂದಿದ್ದೇವೆ, ಸಾಕಷ್ಟು ಮರಗಳನ್ನು ಉಳಿಸ್ಕೊಂಡಿದ್ದೇವೆ. ಇವತ್ತು ಅದೇ ನಮಗೆ ಮಾರಕ ಆಗಿದೆ ಅಂತ ಆಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ವನ್ಯ ಪ್ರಾಣಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇವತ್ತು ಎಲ್ಲ ಭಾಗದಲ್ಲಿ, ಒಂದು ಭಾಗದಲ್ಲಿ ಈ ಥರ ಎಲ್ಲ ಪ್ರಾಣಿಗಳು, ಆನೆ, ಹುಲಿ, ಚಿರತೆ, ಕಾಡುಕೋಣ, ಮಂಗಗಳು, ಇದರಿಂದ ಸಾಕಷ್ಟು ಬೆಳೆ ನಷ್ಟ ಆಗೋದ್ರ ಜೊತೆಗೆ ಅನೇಕ ಪ್ರಾಣಹಾನಿಗಳಾಗ್ತಾಯಿದೆ. ಜೊತೆಗೆ ಅನೇಕರು ಇದರ ದಾಳಿಗೊಳಗಾಗಿ ಗಾಯಗಳನ್ನು ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತಿನ ಈ ಒಂದು ಅರಣ್ಯ ಇಲಾಖೆ ಪ್ರಾಣಿಗಳಿಗೆ ಏನಾದ್ರು ತೊಂದರೆ ಆ ಕೂಡಲೇ ಜನರ ಮೇಲೆ ಇಲ್ಲದ ಕಾನೂನೆಲ್ಲ ತಂದು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಿದೆ. ಆದರೆ ಜನರ ಪ್ರಾಣ ಹೋದರೂ ಸಹ ಅದನ್ನು ಒಂದು ಅತ್ಯಂತ ಅಂದರೆ ಏನು ಸೀರಿಯಸ್ ಆಗಿ ತೊಗೊಳ್ಳೋದೆ, ಏನು ತೊಂದರೆ ಇಲ್ಲ ಅಂತ ಹೇಳುವಾಗಿ ಒಂದಷ್ಟು ಅವರಿಗೆ ಪರಿಹಾರ ಕೊಟ್ಟು ಇವರು ಕೈ ತೊಳ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಿಂದ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆ ಕೇಳ್ಕೊಳ್ಳೋದೇನೆಂದರೆ, ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾಗಿ ಶಾಶ್ವತ ಪರಿಹಾರಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ಕಾನೂನಲ್ಲಿ ಅವಕಾಶ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೆ ಕಾಡು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಏನೋ ಖಾಸಗಿ ಜಮೀನಿಗೆ ಬರದಂತೆ ವ್ಯವಸ್ಥೆ ಮಾಡಬೇಕು, ಇದು ಬೇಡಿಕೆ. ಯಾಕೆಂದರೆ ಸರ್ಕಾರ ಕೇವಲ ಒಂದು ದಿನ ಅದಕ್ಕೆ ಅವ್ರನ್ನ ಬಂದು ಅವರಿಗೆ ಪರಿಹಾರ ಕೊಡ್ತೇವೆ, ಆನೆಯನ್ನು ಓಡಿಸ್ತೇವೆ ಅಂತ ಹೇಳಿದರೆ, ಇಲ್ಲಿ ಒಂದು ಊರಿಂದ ಓಡಿಸಿದ್ರೆ ಅದು ಮತ್ತೊಂದು ಊರಿಗೆ ಹೋಗ್ತದೆ, ಮತ್ತೊಂದು ಕಡೆ ಹೋಗಿ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವಂಥದ್ದಾಗ್ತದೆ. ಅದರಿಂದ ಇವತ್ತು ನಾವು ಅರಣ್ಯ ಇಲಾಖೆ ಮುಂದೆ ಹೋರಾಟವನ್ನು ಮಾಡ್ತಿದ್ದೇವೆ. ಅರಣ್ಯ ಸಚಿವರು ಏನಿದ್ದಾರೆ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಗೆ ಬರಬೇಕು, ಇಲ್ಲಿ ಒಂದು ವಿಶೇಷವಾಗಿ ಒಂದು ಸಭೆಯನ್ನು ಮಾಡಬೇಕು. ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಸಂಘ ಸಂಸ್ಥೆಗಳ ಪ್ರಮುಖರನ್ನ ಸೇರಿಸಿ ಒಂದು ಸಭೆ ಮಾಡಬೇಕು. ಆ ಮುಖಾಂತರ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಹೇಳುವಂಥದ್ದನ್ನ ಅವ್ರು ತಿಳ್ಕೊಳ್ಬೇಕು. ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅಥವಾ ಈ ಅಧಿವೇಶನ ಆಗುವಾಗ ಅಲ್ಲಿ ಬರೀ ಉತ್ತರನ ಯಾರಿಂದೋ ಈ ಅಧಿಕಾರಿಗಳನ್ನ ಪಡ್ಕೊಂಡು ಉತ್ತರ ಕೊಡುವಂಥದ್ದಲ್ಲ. ಅವರು ಸ್ವತಃ ಇಲ್ಲಿಗೆ ಬಂದು ಇಲ್ಲಿ ಎಲ್ಲ ಪ್ರಮುಖರನ್ನ ಕರೆದು ಸಭೆ ಮಾಡೋ ಮುಖಾಂತರ ಶಾಶ್ವತ ಪರಿಹಾರ ಮಾಡಬೇಕು. ಇದು ನಮ್ಮ ಇವತ್ತಿನ ಒಂದು ಬೇಡಿಕೆ ಇಟ್ಟು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಇವತ್ತಿನ ಆರಂಭ. ಏನಾದರೂ ಈ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಮುಂದಾಗದಿದ್ದಲ್ಲಿ ಮುಂದೆ ಉಗ್ರ ರೀತಿಯ ಹೋರಾಟವನ್ನು ಸಹ ಭಾರತೀಯ ಜನತಾ ಪಾರ್ಟಿ ಕೊಡಗು ಜಿಲ್ಲೆ ಕೈಗೊಳ್ತೇವೆ. ಒಂದು ಕೊಡಗಿನ ಗಡಿಯನ್ನು ಬಂದ್ ಮಾಡುವಂಥದ್ದು ಅಥವಾ ಕೊಡಗು ಜಿಲ್ಲೆಯನ್ನೇ ಸಾರ್ವಜನಿಕರ ಸಹಕಾರದೊಂದಿಗೆ ಬಂದ್ ಮಾಡೋ ಮುಖಾಂತರ ಸರ್ಕಾರಕ್ಕೆ ಇದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ರೈತರನ್ನು ಕಲಿತಿರುವ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಕಲಿತಿರುವ ರಾಜ್ಯ ಸರ್ಕಾರಕ್ಕೆ, ಈಶ್ವರ ಖಂಡ್ರೆಗೆ, ಅರಣ್ಯ ಸಚಿವರಿಗೆ. ಅಧಿಕಾರಿ ತಡ ಮಾಡಿದ ಹಿನ್ನೆಲೆ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಅರಣ್ಯ ಭವನದ ಬಳಿ ತಡೆದು ಒಂದಷ್ಟು ಸಮಯ ಹೈಡ್ರಾಮಾ ನಡೆಸಿದ್ರು. ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಅರಣ್ಯ ಸಚಿವರು ಕೂಡಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ರು. ಲಿಖಿತ ಬರವಣಿಗೆ ಕೊಡಬೇಕು. ನಿಮ್ಮ ಗಮನಕ್ಕೆ ಬಂದಿಲ್ಲ ಸ್ಟ್ರೈಕ್ ಮಾಡ್ತಾವ ಅಂತ ಹೇಳಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ನೀವೇ ಮುಂದೆ ನಿಂತು ಎಲ್ಲ ಮಾಡ್ತಾ ಇದ್ದೀರಾ ಹೇಳಿ. 5 ಜನ ಸತ್ತು ಹಾಗಾಗಿ ಸತ್ತವ್ರನ್ನ ನೀವು ಹೋಗಿ ಒಂದು ನಿಮಿಷ. ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಯಾಕೆಂದ್ರೆ ಕಾಡು ಪ್ರಾಣಿಗಳು ಮಿತಿ ಮೀರಿ ಹೋಗಿದೆ. ನೀವು ನನ್ನನ್ನು ಕೇಳುವಾಗಲೂ ನಾನೊಂದು ವರದಿ ಸರಿ ಮಾಡಿದ್ದೇನೆ, ಕಳಿಸ್ತೇನೆ, ಪ್ರಪೋಸಲ್ ಇದೆ, ಅಷ್ಟಕ್ಕೆ ಸೀಮಿತರಾಗಿದೆ. ಯಾಕೆಂದ್ರೆ 5 ಜನ ಪ್ರಾಣ ಹೋಗಿದೆ, ಇಲ್ಲಿವರೆಗೆ ಪ್ರಪೋಸಲ್ ಹೋಗಲಿಲ್ಲ. ಇವತ್ತು ಇಲ್ಲಿಯ ಜನಪ್ರತಿನಿಧಿಗಳು ಇದ್ದಾರೆ, ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತಿದ್ದೇನೆ. ನೀವೇನ್ ಮಾಡ್ತೀರ ಪ್ರತಿನಿಧಿಗಳೇ? ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥದ್ದು ಮಾಡ್ಬೇಕಲ್ವಾ?
ಈ ಪ್ರಾಣಿಗಳನ್ನು ಒಂದೇ ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅವರ ಪಾಪ್ಯುಲೇಷನ್ ಕಮ್ಮಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಗೆ ಈ ನಮ್ಮ ರೈತರ ಜೀವನ ನಡೆ ಮಾಡದೆ ಅಥವಾ ಒಂದು ಇದನ್ನು ಪರಿಹಾರನ ಹೆಚ್ಚು ಮಾಡದೆ ಈ ಕಾಡು ಪ್ರಾಣಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಆದೇಶ ಮಾಡದಿದ್ರೆ ನಾವು ಮುಂದಿನ ಪ್ರತಿಭಟನೆಯನ್ನು ತೀವ್ರಗೊಳಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಒಂದು ಮನವಿಯನ್ನು ಕೊಡ್ತಿದ್ವಿ. ಮಾನ್ಯರೇ, ವಿಷಯ ಕೊಡಗು ಜಿಲ್ಲೆಯಲ್ಲಿ ವನ್ಯಪ್ರಾಣಿ ಮಾನವ ಸಂಘರ್ಷದಲ್ಲಿ ಮಾನವ ಪ್ರಾಣಹಾನಿ, ಬೆಳೆ ನಷ್ಟ ಹಾಗೂ ಅರಣ್ಯ ಇಲಾಖೆಯ ಕಿರುಕುಳಕ್ಕೆ ಶಾಶ್ವತ ಪರಿಹಾರ ರೂಪಿಸಲು ಒತ್ತಾಯ. ನೋಡಿ, 5 ಜನ 64 ದಿವಸದಲ್ಲಿ ಸತ್ತರೂ ಕೂಡ ಅರಣ್ಯ ಇಲಾಖೆ ಏನು ಕ್ರಮ ಕೊಳ್ಳಿಲ್ಲ. ನಾವು ಅಲ್ಲಿ ಹೋದಾಗ ಆವತ್ತಿನ ದಿವಸ ಮಾತ್ರ ಒಂದು ಚೆಕ್ಕನ್ನು ಕೊಟ್ಬಿಟ್ಟು ನಾವು ಆನೆಯನ್ನು ಹಿಡಿದ್ಬಿಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಒಂದು ಆನೆಯನ್ನು ಕೂಡ ಇರುವಂಥ ಕೆಲಸವನ್ನು ಮಾಡಲಿಲ್ಲ. ಮತ್ತು ಅರಣ್ಯ ಇಲಾಖೆಯವರು ಜನವಿರೋಧಿ ಅರಣ್ಯ ಇಲಾಖೆ ಆಗಿಬಿಟ್ಟಿದೆ. ಒಂದು ಕಾಲದಲ್ಲಿ ಪೊಲೀಸ್ನವ್ರನ್ನ ನಾವು ಜನವಿರೋಧಿ ಪೊಲೀಸ್ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೆವು. ಇವತ್ತು ಜನಸ್ನೇಹಿ ಪೊಲೀಸ್ ಅಂತಾದರೆ ಅರಣ್ಯ ಇಲಾಖೆಯವರು ಮಾತ್ರ ಜನವಿರೋಧಿ ಅರಣ್ಯ ಇಲಾಖೆ ಆಗಿದೆ. ಅದರ ಜೊತೆಗೆ ನಮ್ಮ ಯಾರು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ ಅವರಿಗೆ ಆ ಫಾರೆಸ್ಟ್ ವಿಚಾರನೇ ಗೊತ್ತಿಲ್ಲದೆ ಏಕಾಏಕಿ ಅವ್ರ ಮನಸ್ಸಿಗೆ ಬಂದಾಗೆ ಆದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಈಶ್ವರ ಖಂಡ್ರೆ ಅವರು ಬಂದ ನಂತರ 5 ಆದೇಶವನ್ನು ಮಾಡಿದ್ದಾರೆ. 1-2 ಆದೇಶ ಅಲ್ಲ, 5 ಆದೇಶವನ್ನು ಮಾಡಿದ್ದಾರೆ. ಒಂದರಲ್ಲಿ CND ಲ್ಯಾಂಡಿಗೆ ಸಂಬಂಧಪಟ್ಟಾಗೆ ಅದನ್ನು CND ಲ್ಯಾಂಡು ಎನಿ ಟೈಮ್ ನಾವು ವಾಪಸ್ ಪಡ್ಕೊಳ್ಬೇಕು ಅಂತ ಕಂಡೀಷನ್ ಹಾಕಿ ಅವರಿಗೆ ಕೊಟ್ಟಿದ್ದರು ಕೂಡ ನಡುತೋಪು ಬೆಳೆಸಿಂದ ಕೊಟ್ಟಿರೋದು. ಎನಿ ಟೈಮ್ ನಾವು ಬೇಕಾದರೆ ನಾವು ವಾಪಸ್ ಪಡ್ಕೊಳ್ಬೇಕು ಅಂತ ಆದೇಶ ಕೊಟ್ಟಿರುವಂಥದ್ದು. ಅದರಲ್ಲಿ ಕೂಡ ಈಗ ಇವತ್ತು ಏನಾದರೂ ಹೇಳಕ್ಕೆ ಹೋದರೆ ಫಾರೆಸ್ಟಿಗೆ ಎಷ್ಟು ಎಕರೆ ಜಾಗ ಇದೆ, ಸ್ವಂತ ಜಮೀನ್ದಾರನಿಗೆ ಎಷ್ಟಿದೆ, CND ಎಷ್ಟಿದೆ, ಪೈಸೆಯಾರು ಎಷ್ಟಿದೆ ಅಂತ ದಾಖಲೆ ಕೊಡೋರು ಯಾರು? ಕಸ್ಟೋಡಿಯನ್ DC, ಡೆಪ್ಟಿ ಕಮಿಷನರ್ ಕಸ್ಟೋಡಿಯನ್ ಎಲ್ಲ ಜಾಗದ ಬಗ್ಗೆ ಅವರೇ ಆದೇಶ ಮಾಡಿದರೂ ಕೂಡ ಇವರು ಅದಕ್ಕೇನು ಅಪ್ಪಯ್ಯ ಅಂತ ಏನು ಅವಕಾಶವನ್ನು ಕೊಡ್ತಾಯಿಲ್ಲ. ಅದರ ಜೊತೆಗೆ ಇವರು ಇಲ್ಲೇ ಕೂತ್ಕೊಂಡು ಒಂದೊಂದು ಆದೇಶವನ್ನು ಹೊರಡಿಸಿದ್ರಲ್ಲಿ ತಾವು ನೋಡಿದಿರಿ. CND ಲ್ಯಾಂಡ್ ಇರ್ಬೋದು, ಚರ್ಮದಿರ್ಬೋದು, ಅದರ ಜೊತೆಗೆ ಮರ ಗಣಿಕೀಕರಣ ಇರ್ಬೋದು. ಅದರ ಜೊತೆಗೆ ಈಗ ಇನ್ನೊಂದು ಆದೇಶವನ್ನು ಮಾಡಿದೆ, ಈ 83ರಿಂದ ಈಚೆಗೆ ಯಾವುದೆಲ್ಲ ಫಾರೆಸ್ಟ್ ಲ್ಯಾಂಡನ್ನು ಫಾರೆಸ್ಟ್ ಇರ್ಬೋದು, ಇನ್ನೊಂದು ಲ್ಯಾಂಡನ್ನು ಜಾಗ ಮಂಜೂರಾತಿ ಮಾಡಿದೆ ಅದನ್ನು ನೋಡಬೇಕು, ಚೆಕ್ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ CND ಲ್ಯಾಂಡಲ್ಲಿ ನಮಗೆ ತಿಳಿದಾಗೆ ಸುಮಾರು ಒಂದು 10,000 ಫ್ಯಾಮಿಲಿಗಳಿದ್ದಾರೆ. 10,000 ಫ್ಯಾಮಿಲಿಗಳು ಇವತ್ತು ಅವರನ್ನು ಖಾಲಿ ಮಾಡಿ ಅಂತಂದರೆ ಅವರು ಬೀದಿಗೆ ಬೀಳುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಸರ್ಕಾರದ ಚಿಂತನೆ ಹೆಂಗೆ ಅಂತ ಹೇಳಿದ್ರೆ ಮಾನವರನ್ನ ರಕ್ಷಣೆ ಮಾಡಬೇಕು, ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಈಗ ನಾವು ಇದ್ದಂಥ ಸಂದರ್ಭದಲ್ಲಿ ನಾನು 25 ವರ್ಷ ಶಾಸಕನಾಗಿದ್ದೇನೆ. ಹಲವಾರು ಟ್ರೆಂಚಸ್ ತೆಗೆದಿದ್ದೇನೆ. EPT ಇದನ್ನು ಮಾಡಿದ್ದೇನೆ. ಅದು ಸೋಲಾರ ಫೆನ್ಸಿಂಗ್ ಕೂಡ ಮಾಡೋಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದನ್ನು ಯಾವುದು ಕೂಡ ಮೇಂಟೈನ್ ಮಾಡಿಲ್ಲ. 2.5 ವರ್ಷದಿಂದ ಯಾವುದು ಮೇಂಟೈನ್ ಮಾಡಿಲ್ಲ. ಅದನ್ನೇ ಬಿಟ್ಟು ಇವತ್ತು ಆನೆಗಳು ಕೂಡ ಅದಕ್ಕೆ ಹೊಟ್ಟೆಗೆ ಏನಿಲ್ಲ ಅಂತಂದರೆ ಒಂದು 300 kg ಪರ್ ಡೇ ಬೇಕು. ಅವೆಲ್ಲ ಫ್ಲಾರರ್ ಇಲ್ಲದೆ ಇವತ್ತು ನಮ್ಮ ತೋಟದೊಳಗೆ ನುಗ್ಗುವಂಥ ವ್ಯವಸ್ಥೆ ಆಗ್ತದೆ. ಇದೊಂದು ಅರಣ್ಯ ಇಲಾಖೆ ಮತ್ತು ಅರಣ್ಯದ ಮಂತ್ರಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಅವರು ಏನೋ ನಿಮಾನ್ಸಲ್ಲಿ ಇರಬೇಕಾದವರು ವಿಧಾನಸೌಧಕ್ಕೆ ನುಗ್ಗಿಬಿಟ್ಟಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅವರಿಗೆ ಬಂದು ಪರ್ಸನಲಿ ಇಲ್ಲಿ ಜನರ ಸಂಕಷ್ಟ ಏನು ಅಂತ ತಿಳ್ಕೊಳ್ಳದೆ ಕೂತಲಿಂದ ಆದೇಶವನ್ನು ಮಾಡೋದನ್ನು ಬಿಡಬೇಕು. ಈ ಕೂಡಲೇ ಕೊಟ್ಟಂಥ ಆದೇಶ ಏನು 5 ಆದೇಶನ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಬೇಕು. ಸ್ಪಾಟ್ ವೆರಿಫಿಕೇಷನ್ ಮಾಡಬೇಕು. ಬಂದು ಮತ್ತೆ ತೀರ್ಮಾನ ತಗೊಳ್ಬೇಕು ಅಂತ ಒತ್ತಾಯ ಆಗ್ತಾನೆ. ಆನೆ ತಡೆಯುವಲ್ಲಿ ಆನೆ, ಹುಲಿ, ಕಾಡು ಪ್ರಾಣಿಗಳನ್ನು ಲಾಸ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಲಾಸ್ ಆಗಿದೆ ಅಷ್ಟೇ ಪರಿಹಾರ ಕೊಡಬೇಕು. ಇವಾಗ ಕೊಡ್ತಾ ಇರೋದು ಭಾಳ ಕಡಿಮೆ. ಒಬ್ಬ ಮನುಷ್ಯ ಸತ್ತೋಗ್ಬಿಟ್ರೆ ಅಂತ ಹೇಳಿದ್ರೆ ಒಂದು 20 ಲಕ್ಷ ಕೊಟ್ಬಿಟ್ರೆ ಆಯಿತಾ? ನಿನ್ನೆ ಸತ್ತವನೆಲ್ಲ ಸುಮಾರು ಅವನಿಗೆ ವಯಸ್ಸೇ 49. ಅವನು ಇನ್ನೂ ರಿಟೈರ್ಡ್ ಆಗೋ ಸ್ಟೇಜ್ಗೆ ಇನ್ನೊಂದು 11 ವರ್ಷ ಬಾಕಿ ಇತ್ತು. ಅಷ್ಟರವರೆಗೆ ಅವನ ಅರ್ನಿಂಗ್ಸ್, ಅವನ ಫ್ಯಾಮಿಲಿನ ಸಾಕುವಂಥದ್ದು. ಆ ರೀತಿ ಇನ್ಶೂರೆನ್ಸಲ್ಲಿ ಇಷ್ಟು ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಆ ರೀತಿಯಲ್ಲಿ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಬೆಳೆಗೆ ತಕ್ಕ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ನಿಮಗೆ ಉದಾಹರಣೆ ಏನು ಹೇಳ್ತೀನಿ ಅಂತಂದರೆ 1 ಎಕರೆ ಜಾಗದಲ್ಲಿ ಒಬ್ಬ ಭತ್ತ ಬೆಳೆಸಿದರೆ ಅದನ್ನು ಕಂಪ್ಲೀಟ್ ಆನೆ ತಿಂದರೆ ಅವನು ಬದುಕು ಹೆಂಗೆ ಆಗಬೇಕು? ಪುನಃ ನಡಿಗಾಗ್ತದೆ? ಪುನಃ ವ್ಯವಸಾಯ ಬೇಸಿಗೆ ಬೆಳೆಯನ್ನು ತಗೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಪರಿಹಾರವನ್ನು ಏನು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 2 ಜನ ಎಷ್ಟು ಲಾಸ್ ಆಗಿದೆ ಅಂತ ಪರಿಹಾರವನ್ನು ಅಷ್ಟು ಪರಿಹಾರವನ್ನು ಕೊಡಬೇಕು ಅಂತ ಒತ್ತಾಯ ಆಗ್ತೀನಿ.
ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಿಸಿಎಫ್ ಸೋನಾಲ್ ಅವರನ್ನು ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ತಡೆದು ನಿಲ್ಲಿಸಿ ತರಾಟೆಗೆ ತೆಗೆದುಕೊಂಡರು. ಬಿರು ಬಿಸಿಲಿನಲ್ಲೇ ನಿಲ್ಲಿಸಿ ಅಧಿಕಾರಿಗೆ ಜನರ ಸಮಸ್ಯೆಯ ಬಗ್ಗೆ ತಿಳಿಸಿದ್ರು. ಪರಿಹಾರ ಹೆಚ್ಚು ಮಾಡಲು ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ 15 ದಿನದ ಒಳಗೆ ಉನ್ನತ ಮಟ್ಟ ಸಭೆ ಮಾಡಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲು ಅಹವಾಲು ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಸಿಎಫ್ ಕಾಡಾನೆ ದಾಳಿ ನಡೆಸಿದ 3 ಕಡೆಗಳಲ್ಲಿ ಕೂಂಬಿಂಗ್ ಆರಂಭಿಸಿದ್ದು ಆನೆ ಹಿಡಿಯುವ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇನ್ನು ಕೆಲವು ದಿನಗಳಲ್ಲಿ ಸಭೆ ಕರೆದು ಸೂಕ್ತ ರೀತಿಯಲ್ಲಿ ಕ್ರಮ ವಹಿಸುವ ಭರವಸೆ ನೀಡಿದ್ರು. ಇವತ್ತು ಕೊಡಗು ಜಿಲ್ಲೆ ವನ್ಯಪ್ರಾಣಿ ಮಾನವ ಸಂಘರ್ಷದಲ್ಲಿ ಕಳೆದ 3 ತಿಂಗಳಲ್ಲಿ 4 ಜನ ಸತ್ತಾದರೆ ಅದಕ್ಕೆ ನಮ್ಮ ಇಲ್ಲಿ ಪ್ರತಿಭಟನೆ ಆಗಿತ್ತು. ನಾನು ಆ್ಯಕ್ಚುಲಿ ಆನೆ ಕಾರ್ಯಾಚರಣೆಯಲ್ಲಿ ವ್ಯಸ್ತಿದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು. ಇವತ್ತು ಅವರು ಬಂದ ಮೇಲೆ ಒಂಟಿ ಆನೆ ಇಂದ ಏನು ಹಾವಳಿ ಆಗಿದೆ ಅದು ಹಿಡಲಿಕ್ಕೆ ಮತ್ತು ಅದು ಸ್ಥಳಾಂತರ ಮಾಡಲಿಕ್ಕೆ ಬೇಡಿಕೆ ಕೊಟ್ಟಿದ್ರೆ, ಮತ್ತು ಕೆಲವು ಬೇರೆ ಬೇಡಿಕೆ ಅಂದರೆ ಪರಿಹಾರ ಹೆಚ್ಚು ಮಾಡಲಿಕ್ಕೆ, ಮತ್ತು ಈ ವನ್ಯಪ್ರಾಣಿ ಹಾವಳಿ ನಿರಂತರವಾಗಿ ಆಗ್ತಾಯಿದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಬಗ್ಗೆ ನಮ್ಮ ಪಕ್ಷವರು ಎಲ್ಲರೂ ರೈತರು ಮತ್ತು ಎಲ್ಲವರು ನಮಗೆ ಮನವಿ ಕೊಟ್ಟಿದ್ರು. ಮತ್ತು ನೆಕ್ಸ್ಟ್ 15 ದಿವಸ ಒಳಗಡೆ ಒಂದು ಸಭೆ ಮಾಡಲಿಕ್ಕೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಭೆ ಮಾಡಲಿಕ್ಕೆ ಒಂದು ಬೇಡಿಕೆ ಇತ್ತು. ಅದು ನಿನ್ನೆ ಕೂಡ ಸೇಮ್ ನಮಗೆ ಮನವಿ ಕೊಟ್ಟಿದ್ರೆ ಅದು ನಾವು ಸರ್ಕಾರ ಪರವಾಗಿ ಇದು ಸ್ವೀಕೃತ ಮಾಡಿದ್ದೀವಿ. ಮತ್ತು ಮೇಲೆ ಅಧಿಕಾರಿಗೆ ತಿಳಿಸ್ಕೊಂಡು ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಈಗ ಆಲ್ರೆಡಿ ಸೆಷನ್ ನಡೀತಾ ಇದೆ, ಅದಕ್ಕೆ 15 ದಿವಸ ಟೈಮ್ ಕೇಳಿದ್ದೀವಿ. ಅದಕ್ಕೆ ನಮ್ಮ ಮೇಲೆ ಅಧಿಕಾರಿಗೆ ತಿಳಿಸಿ ಮತ್ತು ಸಭೆ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ಆಪ್ರೇಷನ್ ಕೊಂಬಿಂಗ್ ಆಪ್ರೇಷನ್ ಮಲೆನಾಡು ಕಡೆ ಆಗ್ತಾ ಇದೆ. ಅಲ್ಲಿ 3 ಟೀಮ್ ಆಲ್ರೆಡಿ ಇದ್ದಾರೆ, ಡೈಲಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮಲೆನಾಡಲ್ಲಿ ಆಗಿದ್ದ ಆನೆ ಆ್ಯಕ್ಚುಲಿ ಪತ್ತಿಘಾಟ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಇದೆ. ಆದರೂ ಕೂಡ ನಾವು 3 ಕಡೆಯಿಂದ ಅದು ಮಾನಿಟರ್ ಮಾಡ್ತಾ ಇದ್ವಿ. ಒಂದು ವೇಳೆ ನಮ್ಮ ರೇಂಜಿಗೆ ಬಂದರೆ ನಮಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ, ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಈಗ ನಿನ್ನೆ ಆಗಿದ್ದ ಘಟನೆ ಇದು ಗುಯ್ಯ ಅಂತೆ ವಿಲೇಜ್, ಆದರೆ ನೈಟ್ನ ನಾವು ಥರ್ಮಲ್ ಡೋರ್ ತಗೊಂಡು ಎಲಿಫೆಂಟ್ ಟ್ರ್ಯಾಕ್ ಮಾಡ್ಕೊಂಡು ಈಗ ಅದು ಇಟ್ ಹ್ಯಾಸ್ ಮೂವ್ ಟುವರ್ಡ್ ಅಮ್ಮತ್ತಿ ಕಡೆ ಹೋಗಿದೆ. ಈಗ ನಮ್ಮ ಟೀಮ್ ಆಲ್ರೆಡಿ ಆನೆ ಮತ್ತು ಡಾಕ್ಟರ್ಸ್ ಮತ್ತು ಸ್ಪೆಷಲ್ ಟೀಮ್ ದುಬಾರೆ ಮತ್ತು ಶೂಟರ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಬಂದಿದ್ದೀವಿ, ಎಲ್ಲ ಸಿದ್ಧತೆ ಹಾಕ್ಕೊಂಡು. ಮತ್ತು ಇದ್ರ ಜೊತೆಗೆ ಜಿಲ್ಲಾ ಪ್ರಶಾಸನದಿಂದ ನಾವು ಸೆಕ್ಷನ್ 144 ಕೂಡ ಹಾಕಲಿಕ್ಕೆ ಆ ಏರಿಯಾದಲ್ಲಿ ಮಾಡಿದ್ದೀವಿ. ಯಾಕೆಂದರೆ ಮತ್ತೊಂದು ಘಟನೆ ಆಗಬಾರ್ದು ಅಲ್ಲಿ. ಸೊ ಈಗ 2 ಕಡೆ ಆಲ್ರೆಡಿ ಆಪ್ರೇಷನ್ ಇದೆ. ಕುಶಾಲನಗರ್ ಏನು ಮೊನ್ನೆ 3ನೇ ಆಗಿದ್ದು ಅದು ಅರಣ್ಯ ಒಳಗಡೆ ಇತ್ತು, ಆದರೆ ನಾವು ಅಲ್ಲಿ ಕೂಡ ನೆಕ್ಸ್ಟ್ ಆಲ್ರೆಡಿ ಟೀಮ್ ಅವೇರ್ನೆಸ್ ಟೀಮ್ ಅಲ್ಲಿ ಕೊಟ್ಟಿದ್ದೀವಿ. ಯಾಕೆಂದರೆ ಅದು ಅರಣ್ಯ ಒಳಗಡೆ ಸತತವಾಗಿ ಇರುತ್ತೆ ಆನೆ, ಆದರೆ ಜನ ಬಗ್ಗೆ ಇದರ ಬಗ್ಗೆ ತಿಳುವಳಿಕೆ ಇರಲಿ ಅಂತ ನಾವು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮಾಡಿ, ಮತ್ತು ಮುಂದಿನ ಅಲ್ಲಿ ಏನಾದರೂ ಮೂವ್ಮೆಂಟ್ ಜಾಸ್ತಿ ಆದರೆ ಅಲ್ಲಿ ಕೂಡ ಕ್ರಮ ತಗೊಳ್ಳಿಕ್ಕೆ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ದೀವಿ. ಅದು 3 ಕಡೆ ನಮ್ಮದು ಆಪರೇಷನ್ ಸದ್ಯಕ್ಕೆ ನಡೀತಾ ಇದೆ. ಒಟ್ಟಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ವನ್ಯಜೀವಿಗಳ ಹಾವಳಿ ಮಿತಿಮೀರಿದ್ದು ಹಲವಾರು ಮಂದಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ವನ್ಯಜೀವಿ ಉಪಟಳಕ್ಕೆ ಶಾಶ್ವತ ಪರಿಹಾರ ಮಾತ್ರ ಇನ್ನೂ ಸಿಕ್ಕದೇ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನೆಲ್, ಮಡಿಕೇರಿ.